ಏನು ದಿಢೀರಂತ ಇಳಿಕಾಗುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು? ಮನೆಯಲ್ಲಿ ಬಂಗಾರ ಬೆಳ್ಳಿಟ್ಟವರಿಗೆ ಏನಪ್ಪಾ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇವತ್ತು ರಾಜ್ಯಾದ್ಯಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಬದಲಾವಣೆ ಆಗಿದೆ. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಬಂಗಾರ ಬೆಳ್ಳಿ ಮಾರ್ಕೆಟ್ ನೋಡಿ ಪ್ರತಿಯೊಬ್ರು ಕೂಡ ತಂಡ ಹೊಡೆದಿದ್ದಾರೆ. ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿದೆ? ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಹಾವು ಏಣಿ ಆಟ ಮತ್ತೆ ಶುರುವಾಗಿದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಬೆಳ್ಳಿ ದರ ಎಷ್ಟು ಏರಿಕೆ ಇಳಿಕೆ ಆಗಿದೆ? ಇನ್ನು ಬಂಗಾರ ಈಗ ತಗೋಬೇಕಾ ಬೇಡವಾ? ಮನೆಯಲ್ಲಿ ಬಂಗಾರ ಇದ್ರೆ ಈಗ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತಾ? ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಸಿಗಲಿದೆ. ದಯವಿಟ್ಟು ನೀವೇನ್ ಮಾಡಬೇಕು, ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ಬಂಗಾರದ ತಾಜಾ ಬೆಲೆ ಕೂಡ ಎಷ್ಟು ಅದನ್ನು ಕೂಡ ನೋಡೋಣ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಇನ್ನು ಮೊದಲಿಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ಬಂಗಾರದ ಬೆಲೆ ಇಳಿಕೆ ಆಗಿಲ್ಲ ಅಂತ ನಿಮಗೆ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನೋಡಿ, ದಿಢೀರ್ ಅಂತ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಾಗಾಲೋಟ ಕಾಣ್ತಾ ಇದೆ. ಅಂದ್ರೆ ಈ ಒಂದು ಮಾರ್ಕೆಟ್ ಏನಿದೆ ನೋಡಿ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಚೇಂಜ್ ಆಗಿದೆ. ತಜ್ಞರು ಲೆಕ್ಕಾಚಾರ ಮಾಡಿರೋದೇ ಬೇರೆ, ನಡೀತಾ ಇರೋದೇ ಬೇರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ, ನಾವು ನಿಮಗೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಕೂಡ ತೋರಿಸ್ತೇವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇದು ಯಾವ ತರ ಮಾರ್ಕೆಟ್ ವರ್ಕ್ ಆಗ್ತಿದೆ ಅದು ನಿಮಗೆ ಗ್ರಾಫ್ ಮೂಲಕ ಗೊತ್ತಾಗುತ್ತೆ. ಬೆಲೆಗಳಲ್ಲಿ ಇವತ್ತು ಸ್ವಲ್ಪ ಇಳಿಕೆ ಆಗಿದೆ. 3,000 ರೂಪಾಯಿಯಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬೆಲೆಯಲ್ಲಿ ಇಳಿಕೆ ಆಗಿದೆ. ಆದ್ರೆ 5 ದಿನದ ಗ್ಯಾಪ್ ಅಲ್ಲಿ ನೋಡಿದ್ರೆ ಬರೋಬ್ಬರಿ ಬೆಲೆ 13,000 ರಿಂದ 15,000 ರೂಪಾಯಿಯಷ್ಟು ಏರಿಕೆ ಆಗಿರುವಂತದ್ದು. ಅಂದ್ರೆ ಈ ಒಂದು ಬೆಳ್ಳಿ ಬೆಲೆ ಏನು 2,15,000 ರೂಪಾಯಿ ಇತ್ತು, ಈಗ 2,37,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಹೋದ 3 ತಿಂಗಳ ಹಿಂದೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. 3 ಲಕ್ಷ ರೂಪಾಯಿಂದ ಈಗ 2,37,000 ರೂಪಾಯಿ ಹತ್ರ ಬೆಲೆ ಇದೆ. ಅಂದ್ರೆ ಒಂದು 62,000 ರೂಪಾಯಿಯಷ್ಟು ಬೆಲೆ ಇಳಿಕೆ ಆಗ್ತಿದೆ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಒಂದು ಲೆವೆಲ್ಸ್ ಅಂದ್ರೆ 3,05,000 ರೂಪಾಯಿ ತನಕ ಬೆಲೆ ಹೋಗಿತ್ತು. ನಂತರ 2,80,000 ರೂಪಾಯಿ ತನಕ ಬಂತು, 2,50,000 ರೂಪಾಯಿ ತನಕ ಬಂತು, 2,10,000 ರೂಪಾಯಿ ತನಕ ಬೆಲೆಗಳು ಬಂದು ಈಗ ಮತ್ತೆ ಉಲ್ಟಾ ಹೊಡೆದಿದೆ. ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗಿದೆ. ಇದಕ್ಕೆ ಪ್ರಮುಖ 2 ರಿಂದ 3 ಕಾರಣ ಅಂತಾನೂ ಕೂಡ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಅದು ಏನಂತಾನೂ ಕೂಡ ನಾವು ನಿಮಗೆ ಹೇಳ್ತೇವೆ. ಮೊದಲಿಗೆ ನೀವು ನೋಡಬಹುದು ಯಾವ ತರ ಬೆಲೆಗಳು ಇಳಿಕೆ ಆಗ್ತಿದ್ವು. ಆದ್ರೆ ಈ ಒಂದು 2,10,000 ರೂಪಾಯಿದು ಏನು ಸಪೋರ್ಟ್ ಇದೆ, ಅಲ್ಲಿಂದ ಬೆಲೆಗಳು ಮೇಲ್ ಹೋಗಿದೆ. ಈ 2,10,000 ರೂಪಾಯಿದು ಸಪೋರ್ಟ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಒಂದು ಮನೆಗೆ ಯಾವ ತರ ಒಂದು ಪಿಲ್ಲರ್ಗಳು ಇರ್ತವೆ, ಆ ಒಂದು ಪಿಲ್ಲರ್ ತರ ಈ ಒಂದು 2,10,000 ರೂಪಾಯಿ ಲೆವೆಲ್ ಕೆಲಸ ಮಾಡ್ತಿದೆ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಮತ್ತೆ ಹೂಡಿಕೆದಾರರು ಖರೀದಿ ಮಾಡ್ತಾರೆ, ಸೊ ಅಲ್ಲಿಂದ ಬೆಲೆಗಳು ಮತ್ತೆ ಏರಿಕೆ ಆಗುತ್ತೆ. ಡಿಮ್ಯಾಂಡ್ ಬಂದಾಗ ಬೆಲೆಗಳು ಏರಿಕೆ ಆಗುತ್ತೆ, ಹೆಚ್ಚು ಮಾರಾಟವಾದಾಗ ಬೆಲೆಗಳು ಇಳಿಕೆ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪಾ ಅಂದ್ರೆ, ಈ 2,50,000 ಏನಿದೆ ನೋಡಿ, ಇಲ್ಲಿಂದ ಬೆಲೆಗಳು ಉಲ್ಟಾ ಹೊಡಿತಾ ಇದ್ದಾವೆ. ಅಂದ್ರೆ ಯಾವಾಗ ಬೆಲೆ 2,50,000 ಟಚ್ ಆಗುತ್ತೆ, ಅಲ್ಲಿಂದ ಬೆಲೆಗಳು ಉಲ್ಟಾ ಹೊಡೆಯುತ್ತೆ. ಸೊ 2,50,000 ರೂಪಾಯಿ ಮೇಲೆ ಏನಾದ್ರೂ ಬೆಳ್ಳಿ ಬೆಲೆ ಹೋತು ಅಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಮಾರ್ಕೆಟ್ ಅಲ್ಲಿ ರೇಟ್ ಬೇರೆ ಇರುತ್ತೆ, ಆನ್ಲೈನ್ ಅಲ್ಲಿ ರೇಟ್ ಬೇರೆ ಇರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು. ವೀಕ್ಷಕರೇ, ನಾವು ನಿಮಗೆ ತೋರಿಸ್ತಾ ಇರೋದು MCX ನ ವ್ಯಾಲ್ಯೂ. MCX ಅಂದ್ರೆ ಏನು? ಇದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಬೆಳ್ಳಿ ವ್ಯಾಲ್ಯೂ. ಆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗುತ್ತಲ್ಲ ಬೆಳ್ಳಿ, ಅದರದ್ದು ಬೆಲೆ ಇದಕ್ಕೆ ಕಂಪೇರ್ ಮಾಡಿದ್ರೆ 10 ರಿಂದ 20,000 ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಫಿಸಿಕಲ್ ಬೆಳ್ಳಿ. ಅದರದ್ದು ಬೆಲೆ 1 kgಗೆ 2,55,000 ರೂಪಾಯಿ. ನೋಡಿ, ಈ ಒಂದು ಬೆಲೆ ನಿಮಗೆ ಮೇ ತಿಂಗಳಲ್ಲಿ 3.5 ಲಕ್ಷ, ಹೌದು 3,50,000 ರೂಪಾಯಿ ಇತ್ತು, ಈಗ 2,55,000. ನಾವು ಮೇ ತಿಂಗಳಿಗೆ ಆಗಸ್ಟ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ಬೆಲೆ 1 ಲಕ್ಷ ರೂಪಾಯಿಯಷ್ಟು ಕಡಿಮೆ ಆಗಿದೆ. ಅಂದ್ರೆ ಇಳಿಕೆ ಇದೆ ಅಂತಾನೆ ಅರ್ಥ, ಇನ್ನು ಇಳಿಕೆಯಲ್ಲಿದೆ ಬೆಳ್ಳಿ ಅಂತ ಅರ್ಥ. ಆದ್ರೆ ನೀವು ಹೋದ ತಿಂಗಳು ಈ ತಿಂಗಳಿಗೆ ಕಂಪೇರ್ ಮಾಡಿದ್ರೆ 30 ರಿಂದ 40,000 ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತ ಅರ್ಥ. ನೋಡಿ ವೀಕ್ಷಕರೇ, ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ 1,50,000 ರೂಪಾಯಿ. ಅಂದ್ರೆ ಹೋದ ವರ್ಷ 1 ಲಕ್ಷ ಇತ್ತು, ಈಗ 2.5 ಲಕ್ಷ ಇದೆ. ಸೊ ನೀವು ಲೆಕ್ಕ ಮಾಡಿದ್ರೆ, ಈ ಕಂಪೇರಿಸನ್ ಮಾಡಿದ್ರೆ ಬೆಳ್ಳಿ ಬೆಲೆ ನಿಮಗೆ ಬೇರೆ ಬೇರೆ ಸಿಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಈಗ ತಗೋಬೇಕಾ ಬೇಡವಾ, ಎದಕ್ಕೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಿದೆ. ಮತ್ತೆ ನೀವು ಮನೆಯಲ್ಲಿ ಬಂಗಾರ ಬೆಳ್ಳಿ ಹೂಡಿಕೆ ಮಾಡಿ ಮೊದಲೇ ಇಟ್ಟಿದ್ರೆ ಇವತ್ತು ನೀವು ಮಾರಾಟ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಕೂಡ ಸಿಗುತ್ತೆ. ಎದಕ್ಕಂತಾನು ಕೂಡ ಹೇಳ್ತೇವೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು, ಬಂಗಾರದ ಮಾರ್ಕೆಟ್ ಈಗ ಉಲ್ಟಾ ಆಗ್ತಿದೆ. ಅಂದ್ರೆ ಇಷ್ಟು ದಿನ ಇಳಿಕೆ ಆಗ್ತಿತ್ತಲ್ಲ, ಈಗ ಏರುಗತಿ ಶುರುವಾಗಿದೆ. ಈ ಒಂದು ಏರುಗತಿ ನೋಡಿದ್ರೆ ಬಂಗಾರ ಎಲ್ಲಿ 2 ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಎಂಬುವ ಒಂದು ಆತಂಕ ಕೂಡ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ JP ಮಾರ್ಗನ್ ಎಂಬುವ ಒಂದು ಇನ್ಸ್ಟಿಟ್ಯೂಷನ್ ಬ್ಯಾಂಕ್, ಇದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ
ಒಂದು ಭವಿಷ್ಯವಾಣಿ ನುಡಿದ್ಬಿಟ್ಟಿದೆ. ನೋಡಿ, ಬಂಗಾರದ ಬೆಲೆ ಇದು 1,80,000 ರೂಪಾಯಿ ದಾಟಿ 2 ಲಕ್ಷ ರೂಪಾಯಿನೂ ದಾಟಬಹುದು ಅಂತ JP ಮಾರ್ಗನ್ ಕಂಪನಿ ಹೇಳಿರುವಂತದ್ದು. ಇದು ಒಂದು ಫ್ಯೂಚರ್ ಫೋರ್ಕಾಸ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಇದು ಸತ್ಯವಾಗುತ್ತೋ ಸುಳ್ಳಾಗುತ್ತೋ ಇದು ನಮಗೆ ಮುಂದಿನ ವರ್ಷ ಜನವರಿಯಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ 1,60,000 ರೂಪಾಯಿಂದ ಬೆಲೆ 1,40,000 ರೂಪಾಯಿ ತನಕ ಇಳಿಕೆ ಆಗಿತ್ತು. ಆದ್ರೆ ಈ 1,40,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಲ್ಲಿಂದ ಬೆಲೆಗಳು ಮತ್ತೆ ಏರಿಕೆ ಆಗಿತ್ತು. 2 ಬಾರಿ ಇಳಿಕೆಯಾಗಿ 3ನೇ ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಏರಿಕೆ ಆಗಿದೆ. ಅಂದ್ರೆ 1,40,000 ರೂಪಾಯಿಂದ ದಿಢೀರ್ ಅಂತ 1,55,000 ಹತ್ರ ಏನಿಲ್ಲಂದ್ರೂ ಕೂಡ ಒಂದು 14,000 ರೂಪಾಯಿಯಷ್ಟು ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿರುವಂತದ್ದು. ವೀಕ್ಷಕರು, ಇಲ್ಲಿ ಸಿಂಪಲ್ ಆಗಿ ನೀವು ನೋಡಬಹುದು, ಯಾವಾಗ ಬೆಲೆ ಈ 1,55,000 ಟಚ್ ಆಗಿತ್ತು ಅಲ್ಲಿಂದ ಬೆಲೆಗಳು ಇಳಿಕೆ ಆಗಿರೋದು ಕೂಡ ಇದೆ. ಅಂದ್ರೆ ನಾವು ನಿಮಗೆ ಹಿಂದಿನ ಡೇಟಾ ಅಂದ್ರೆ ನಾವು ಹೋದ ಜುಲೈ ಮತ್ತು ಜೂನ್ ತಿಂಗಳಲ್ಲಿ ನಾವು ಚೆಕ್ ಮಾಡಿದ್ರೆ ಬೆಲೆಗಳು ಏರಿಕೆ ಆದ ನಂತರ ಇಳಿಕೆ ಆಗಿರೋದು ಕೂಡ ಇದೆ. ಆದ್ರೆ ಈಗ ಬೆಲೆಗಳು ಇಳಿಕೆ ಆಗಿ ಮತ್ತೆ ಏರಿಕೆ ಆಗಿದೆ. ಸೊ ಮುಂದಿನ ಬರೋ ದಿನ ಏನಾಗುತ್ತೆ, ಈ ಒಂದು 1,55,000 ರೂಪಾಯಿ ಇದೇನಾದ್ರೂ ಸಪೋರ್ಟ್ ವರ್ಕ್ ಆಯ್ತು ಅಂದ್ರೆ ಬೆಲೆಗಳು ಈ ಬಾರಿ 1,60,000 ರೂಪಾಯಿ ದಾಟುವ ಚಾನ್ಸ್ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೆಲೆಗಳು ಎದಕ್ಕೆ ಏರಿಕೆ ಆಗ್ತಿದಾವೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ 3 ಪಾಯಿಂಟ್ಗಳು ಇದಾವೆ. ಆ 3 ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು. ಮೊದಲನೇದು ಅಮೆರಿಕಾದ CPI ಡೇಟಾ ಮೇಲೆ. ಹೌದು, ಅಮೆರಿಕಾದ ಮತ್ತು ಕಚ್ಚಾ ತೈಲಗಳ ಬೆಲೆ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಆಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕಾರಣದಿಂದ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ 3ನೇದು ಚೀನಾ ದೇಶದವರು ಈ ಒಂದು ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಸೊ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಯಾವಾಗ ಅಮೆರಿಕನ್ ಡಾಲರ್ ದುರ್ಬಲವಾಗುತ್ತೆ ಅಂದ್ರೆ ಬಲಹೀನವಾಗುತ್ತೆ, ಅವಾಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರು ಟ್ರೇಡ್ ಮಾಡ್ತಾರೆ. ಬಂಗಾರ ಬೆಳ್ಳಿ ಇದು ಅಪೋಸಿಟ್ ಇರೋದು ಡಾಲರ್ ಅಂತಾನೆ ಹೇಳ್ಬೋದು. ಒಂದು ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ, ಒಂದು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಎಲ್ಲಿ ಲಾಭ ಜಾಸ್ತಿ ಸಿಗುತ್ತೆ ಅಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಯಾವಾಗ ಎಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ ಅವಾಗ ಅಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಬಂಗಾರಕ್ಕೆ ಡಿಮ್ಯಾಂಡ್ ಬಂದಿದೆ, ಡಾಲರ್ಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಮತ್ತೆ 770 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 1,16,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಹೋದ ವಾರ 1,08,000 ರೂಪಾಯಿ ಇತ್ತು, ಈಗ 1,16,000 ರೂಪಾಯಿ ಆಗಿದೆ. ಅಂದ್ರೆ 8,000 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಹೋದ 2 ತಿಂಗಳ ಹಿಂದೆ ಇದ್ರದ್ದು ಬೆಲೆ 1,20,000 ರೂಪಾಯಿ ಇತ್ತು. ಹೋದ 2 ತಿಂಗಳಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈಗ 4,000 ರೂಪಾಯಿ ಇಳಿಕೆಯಲ್ಲಿದೆ. ಆದ್ರೆ ಈಗ ತಗೋಬೇಕಾ ಬೇಡವಾ ನೋಡಿ ವೀಕ್ಷಕರೇ, JP ಮಾರ್ಗನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಪ್ರಕಾರ ಮುಂದಿನ ವರ್ಷ ಬಂಗಾರದ ಬೆಲೆ 2 ಲಕ್ಷ ದಾಟಬಹುದು. ಹೋದ ವರ್ಷ 1 ಲಕ್ಷ ಇತ್ತು. ಬೇಕಾದ್ರೆ ನೀವು ಚಾರ್ಟ್ ಕೂಡ ನೋಡಿ, ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ 10 ಗ್ರಾಮ್ ಬಂಗಾರದ ಬೆಲೆ 1,05,000 ಇತ್ತು. ಆದ್ರೆ ಈ ವರ್ಷ 1,50,000 ದಾಟಿದೆ. ಮುಂದಿನ ವರ್ಷ 2 ಲಕ್ಷ ದಾಟುತ್ತಾ, ಈ ತರ ಒಂದು ಎವರೇಜ್ ಮಾಡಿದ್ರೆ ಈ ತರ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಆದ್ರೆ 1 ವರ್ಷಗಳ ಕಾಲ ನರೇಂದ್ರ ಮೋದಿಜಿ ಅವರು ಬಂಗಾರ ತಗೋಬೇಡಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು. ಯಾಕಂದ್ರೆ ಈಗ ಬಂಗಾರದ ಮೇಲೆ ಆಮದು ಸುಂಕ 15% ಇದೆ. ಅದು ಏನಾದ್ರೂ ಇಳಿಕೆ ಆಯಿತು ಅಂದ್ರೆ ಬಂಗಾರದ ಬೆಲೆ ಇನ್ನೂ 10,000-15,000 ರೂಪಾಯಿ ಇಳಿಕೆ ಆಗೋ ಚಾನ್ಸ್ ಕೂಡ ಇರುವಂತದ್ದು. ನೋಡಿ, ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು, 1,42,000 ರೂಪಾಯಿ. ನೋಡಿ, ಇದು ಒಂದು ನಾಗಾ ಲೋಟ ಅಂತಾನೆ ಹೇಳ್ಬೋದು. ಇಳಿಕೆ ಆಗ್ಬಿಡುತ್ತೆ ಬಂಗಾರ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ತಜ್ಞರು ಕೂಡ ಅದೇ ಲೆಕ್ಕಾಚಾರ ಮಾಡಿದ್ರು. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಿದೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಕಚ್ಚಾ ತೈಲದಲ್ಲಿ ಹಣ ಹೂಡಿಕೆ ಮಾಡ್ತಾರೆ, ಹೂಡಿಕೆದಾರರು ಲಾಭ ಬರುತ್ತೆ ಅಂತ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಬಂಗಾರ ಮತ್ತು ಬೆಳ್ಳಿಗೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿತ್ತು, ಬೆಲೆ ಕೂಡ ಇಳಿಕೆ ಆಗಿತ್ತು. ಆದ್ರೆ ಈಗ ಉಲ್ಟಾ ಆಗಿದೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ ಏನಿದೆ ನೋಡಿ ಅದು ಇಳಿಕೆ ಆಗ್ತಿದೆ, ಅಮೆರಿಕನ್ ಡಾಲರ್ ಕೂಡ ವೀಕ್ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂಗಾರ ಬೆಳ್ಳಿ ಇದು ಒಂದು ಸೇಫ್ ಹೆವನ್ ಅಸೆಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಇನ್ನು ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ETFs ಅಂತ ಖರೀದಿ ಮಾಡ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಈಗ ನೀವು ಬಂಗಾರ ಬೆಳ್ಳಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ಬೇಕಂತ ಇಲ್ಲ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ನೀವು ಆನ್ಲೈನ್ ನಲ್ಲೂ ಕೂಡ ಬಂಗಾರ ಬೆಳ್ಳಿಯಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಆದ್ರೆ ತುಂಬಾ ನಕಲಿ ಅಪ್ಲಿಕೇಶನ್ಗಳಿದ್ದಾವೆ, ಅದರಲ್ಲಿ ಹೂಡಿಕೆ ಮಾಡಬಾರ್ದು. ನಿಮಗೆ ಆ ಬಂಗಾರ ಮತ್ತು ಬೆಳ್ಳಿ ಹೂಡಿಕೆ ಮಾಡೋದಿದ್ರೆ ನೀವು ಯಾವ ತರ ಹೂಡಿಕೆ ಮಾಡಬಹುದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಮಗೆ ETF ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ನೀವು ETF ಮೂಲಕ ಹಣ ಹಾಕಬಹುದು ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ. ಸೊ ETF ಅಂತ ಕಮೆಂಟ್ ಮಾಡಿ. ಈಗ ನೋಡಿ, 24 ಕ್ಯಾರೆಟ್ ಚಿನ್ನದ ಬೆಲೆ ಇದು 10 ಗ್ರಾಮ್ಗೆ 1,55,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ತುಂಬಾ ದಿನಗಳ ನಂತರ 1,55,000, 2 ತಿಂಗಳ ನಂತರ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಇನ್ನೂ 5,000 ಏರಿಕೆ ಆಯಿತು ಅಂದ್ರೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಹೋಗ್ತಾ ಇದೆ. ಇಲ್ಲಿ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಮನೆಯಲ್ಲಿದ್ದ ಬಂಗಾರ ಮತ್ತು ಬೆಳ್ಳಿ ಕೂಡ
ಮಾರಾಟ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ನೋಡಿ, ತುಂಬಾ ಜನ ಯಾರೆಲ್ಲ 1 ಲಕ್ಷಕ್ಕೆ ಬಂಗಾರ ಖರೀದಿ ಮಾಡಿರ್ತಾರಲ್ಲ, ಅವರು 50,000 ರೂಪಾಯಿ ಲಾಭ ಸಿಗುತ್ತೆ ಅಂತ ಈಗ ಮಾರಾಟ ಮಾಡ್ತಾರೆ. ಆದ್ರೆ ಮುಂದಿನ ವರ್ಷ ಬೆಲೆ 2 ಲಕ್ಷ ಆಯ್ತು ಅಂದ್ರೆ ಮತ್ತೆ ನೀವು ನಿಮ್ಮ ಕೈಯಿಂದ, ನಿಮ್ಮ ಜೇಬಿನಿಂದ 50,000 ಹಾಕಿ 2 ಲಕ್ಷಕ್ಕೆ ಬಂಗಾರ ಖರೀದಿ ಮಾಡಬೇಕು. ಹಾಗಾದ್ರೆ ನೀವು ಖರೀದಿ ಮಾಡ್ತಿರೋ, ಮಾರಾಟ ಮಾಡ್ತಿರೋ, ಇದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ತುಂಬಾ ಜನ ಲಾಭ ಸಿಗುತ್ತೆ ಅಂತ ಮಾರಾಟ ಮಾಡ್ತಾರೆ, ಆದ್ರೆ ಆತರ ಮಾಡಬಾರದು. ಯಾಕಂದ್ರೆ ಬಂಗಾರ ಬೆಲೆ ಇನ್ನೂ ಏರಿಕೆ ಆಯ್ತು ಅಂದ್ರೆ ಅವಾಗ ನಿಮಗೆ ಮತ್ತೆ ನಷ್ಟವಾಗುತ್ತೆ. ಮತ್ತೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ಮತ್ತೆ ನೀವು ಖರೀದಿ ಕೂಡ ಮಾಡುವ ವಿಚಾರ ಮಾಡಬಹುದು. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಂದಿನ ಬರೋ ದಿನ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಈ ಪ್ರಶ್ನೆಗೆ ಉತ್ತರ ಏನಂದ್ರೆ ಸದ್ಯಕ್ಕೆ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ಅಮೆರಿಕನ್ ಡಾಲರ್ ವೀಕ್ ಆಗಿರೋದು, ಇನ್ಫ್ಲೇಷನ್ ರೇಟ್ ಅಲ್ಲಿ ಏರುಪೇರಾಗಿರೋದು, ಎಲ್ಲ ಮಾಹಿತಿಯಿಂದಾಗಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಮತ್ತೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಮತ್ತೆ ಬೆಲೆಯಲ್ಲಿ ಭಾರಿ ಒಂದು ನಾಗಾಲೋಟ ನೋಡಕ್ಕೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್